ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಪೆಟ್ರೋಲ್ ಸಿಲಿಂಡರ್ ಕೊರತೆ ವದಂತಿ ಹರಡ್ತಿದೆ. ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಪೆಟ್ರೋಲ್ ಬಂಕ್ ಹಾಗೂ ಸಿಲಿಂಡರ್ ಗೋದಾಮುಗಳಿಗೆ ಭೇಟಿ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಾಪುರ್ನ ಹಲವು ಪೆಟ್ರೋಲ್ ಬಂಕ್ ಹಾಗೂ ಸಿಲಿಂಡರ್ ಏಜೆನ್ಸಿ ಗೋದಾಮುಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಸಿಲಿಂಡರ್ಗಾಗಿ ಜನರು ಮುಗಿಬಿದ್ದ ಹಿನ್ನೆಲೆ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಮಾಹಿತಿಯೊಂದನ್ನು ನೀಡಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಕೊರತೆ ಇಲ್ಲ. ಇನ್ನು ಜನರು ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಹೇಳಿಕೆ ನೀಡಿದ್ದಾರೆ. ಸಿಲಿಂಡರ್ ಮತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಆಗದಂತೆ ಸರಬರಾಜು ಮಾಡಲಾಗ್ತದೆ. ಸಿಲಿಂಡರ್ ಮನೆ ಮನೆಗೆ ಪೂರೈಕೆ ಮಾಡಲಾಗ್ತದೆ. ಇನ್ನು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಜನರು ಬಾಟಲ್ಗಳಲ್ಲಿ ತುಂಬಿಕೊಂಡು ಹೋಗಬಾರ್ದು. ಹೆಚ್ಚಿನ ಪೆಟ್ರೋಲ್ ಹಾಗೂ ಡೀಸೆಲ್ ಮನೆಯಲ್ಲಿ ಹೆಚ್ಚು ಸಂಗ್ರಹ ಮಾಡಿ ಇಟ್ಕೊಳ್ಬಾರ್ದು. ಯಾರು ಕೂಡ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಬಾರ್ದು. ಜನರು ಯಾವುದೇ ಪ್ಯಾನಿಕ್ ಆಗಬಾರ್ದೆಂದು ಡಿಸಿ ಹರ್ಷಲ್ ಬೋಯರ್ ಮಾಹಿತಿಯೊಂದನ್ನು ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಯಾದಗಿರಿ ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ. ಎಲ್ಲ ಯಾದಗಿರಿ ಸಮಸ್ತ ಜಿಲ್ಲೆ ಜನರಿಗೆ ನಮ್ಮ ಮನವಿ ಅಂದರೆ, ಈಗ ನಮ್ಮ ಕಡೆ ಗ್ಯಾಸ್ ಸಿಲಿಂಡರ್ ಸಂಬಂಧಪಟ್ಟಂಗೆ ಮತ್ತು ಪೆಟ್ರೋಲಿಯಂ ಪದಾರ್ಥ ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಇದರ ಸಂಬಂಧಪಟ್ಟಂಗೆ ಸಾಕಷ್ಟು ವದಂತಿಗಳು, ಆಮೇಲೆ ಸ್ವಲ್ಪ ಪ್ಯಾನಿಕ್ ಉದ್ಭವ ಆಗೋದು ಪರಿಸ್ಥಿತಿ, ಜನ ಲೈನ್ ಎಲ್ಲ ಮಾಡಿ ಅಲ್ಲಿ ಕ್ಯೂ ಅಲ್ಲಿ ನಿಂತಿರೋದು ಎಲ್ಲ ಪರಿಸ್ಥಿತಿ ಎಲ್ಲ ಕಡೆ ಕಂಡು ಬರ್ತಾ ಇದೆ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕಡೆ ಈಗ LPG ಸಿಲಿಂಡರ್ ಗೃಹ ಬಳಕೆ ಉಪಯೋಗ ಆಗಿ ಇರೋದು ಮತ್ತು ಪೆಟ್ರೋಲಿಯಂ ಪದಾರ್ಥಗಳು ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ಇದಕ್ಕೆ ಯಾವುದೂ ಕೊರತೆಗಳು ಇಲ್ಲ ನಮ್ಮ ಕಡೆ. ಮತ್ತು ನಾವು ಎಲ್ಲ ಅವ್ರದ್ದು ಸ್ಟಾಕ್ ಯಾರ್ಡಲ್ಲಿ ಕೂಡ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅಲ್ಲಿ ಕೂಡ ಎಲ್ಲ ಸಪ್ಲೈಸು ನಮ್ಮ ಕಡೆ ಸರಿಯಾಗಿ ಬರೋದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಯಾವುದೇ ಕಾರಣಕ್ಕೆ ಇದರಲ್ಲಿ ಪ್ಯಾನಿಕ್ ಆಗೋದು, ಏನಾದರೂ ಯಾವುದಾದ್ರೂ ವಂತಿಕೆಗಳಿಗೆ ಅಥವಾ ಯಾವುದಾದ್ರೂ ರೂಮರ್ಗಳಿಗೆ ನಾವೆಲ್ಲ ಬಲಿಪಡಿಸಿ ಎಲ್ಲ ಅವರು ಇವ್ರದ್ದು ರೀಲ್ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ತಪ್ಪೆಲ್ಲ ತಿಳುವಳಿಕೆ, ಫೇಕ್ ನ್ಯೂಸ್ ಎಲ್ಲ ಬಂದಾಗ ಅದಕ್ಕೆಲ್ಲ ಬಲಿ ಆಗದೆ ನೀವು ನಿಮ್ಮ ದಿನನಿತ್ಯ ಕೆಲಸ ನಿಯಮಿತವಾಗಿ ಮಾಡ್ತಾ ಇರಬೇಕು. ಈ ಸರಬರಾಜು ಮಾಡೋದು ಸಿಲಿಂಡರ್ಸ್ ಇರಲಿ, ಪೆಟ್ರೋಲಿಯಂ ಪದಾರ್ಥ ಇರಲಿ, ಅದು ಗೌರ್ಮೆಂಟ್ ಜವಾಬ್ದಾರಿ ಇದೆ. ನಾವು ಅದೇ ಮಾಡೋಕ್ಕೆ ಎಲ್ಲ ಸಿದ್ಧ ಇದ್ದೀವಿ ಮತ್ತು ಯಾವುದೂ ಸಮಸ್ಯೆಗಳು ಇಲ್ಲ. ಫಾರ್ ಎಕ್ಸಾಂಪಲ್ ಸಿಲಿಂಡರ್ಸಲ್ಲಿ ನಾವು ಈಗ ನಿನ್ನೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಯಾರಿಗೆ ನಮ್ಮ ಏಜೆನ್ಸಿ ಹತ್ತಿರ ಹೋಗಿ ಫಿಸಿಕಲಾಗಿ ಅಂದರೆ ವೈಯಕ್ತಿಕವಾಗಿ ಹೋಗಿ ಸಿಲಿಂಡರ್ಸ್ಗಳು ಕೊಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಎಲ್ಲರಿಗೂ ಮನೆಯಲ್ಲಿ OTP ಮುಖಾಂತರ, ಆನ್ಲೈನ್ ಆ್ಯಪ್ ಮುಖಾಂತರ ಏನು ನೀವು ರಿಸರ್ವೇಷನ್ ಮಾಡ್ತೀರಾ ಅದಕ್ಕೆ ಎಲ್ಲ ನಿಮಗೆ ಸಿಲಿಂಡರ್ಸ್ ಮತ್ತು ಎಲ್ಲ ಸಪ್ಲೈಸ್ ಎಲ್ಲ ಸಿಗುತ್ತೆ. ಅಷ್ಟು ನಮ್ಮ ಕಡೆ ಇರೋದು ನಂಬರ್ಸ್ ಆಲ್ರೆಡಿ ನಮ್ಮ ಕಡೆ ಇದ್ದಾವೆ. ಎರಡನೇ ವಿಷಯ ಅಂದರೆ, ಇದು ಪೆಟ್ರೋಲ್ ಪಂಪದಲ್ಲಿ ಮತ್ತು ಎಲ್ಲ ಇದು ಸ್ವಲ್ಪ ಕ್ಯೂಸ್ ಎಲ್ಲ ಆಗ್ತಾಯಿದೆ. ಜನ ಎಲ್ಲ ಪ್ಯಾನಿಕ್ ಆಗಿ ಡೀಸೆಲ್, ಪೆಟ್ರೋಲ್ ಎಲ್ಲ ತುಂಬಿಕೊಂಡು ಹೋಗ್ತಾಯಿದೆ. ಅದಕ್ಕೆಲ್ಲ 2 ಸ್ಪಷ್ಟ ಇನ್ಸ್ಟ್ರಕ್ಷನ್ಸ್ ನಾವು ಇವತ್ತು ಮೀಟಿಂಗಲ್ಲಿ ಎಲ್ಲ ಏಜೆನ್ಸೀಸ್ಗಳಿಗೆ ಕೊಟ್ಟಿದ್ದೀವಿ. ಫಸ್ಟ್ ಅಂದರೆ, ಯಾವುದು ಲೂಸ್ ಬಾಟಲಲ್ಲಿ, ಕ್ಯಾನ್ದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಎಲ್ಲ ಯಾರಿಗೆ ಕೊಡಬಾರ್ದು ಅಂತ. ಮತ್ತು ನಿಮ್ಮ ಟೈಮ್ ಲೈನ್ಸ್ 11 ಗಂಟೆವರೆಗೆ ಸಾಮಾನ್ಯವಾಗಿ ಪೆಟ್ರೋಲ್ ಬಂಪ್ ಓಪನ್ ಇರಬೇಕು, ಅದೆಲ್ಲ ಫಾಲೋ ಅಪ್ ಮಾಡಬೇಕು. ಅವರು ಕೂಡ ನನಗೆ ಎಲ್ಲ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ಲೋಡ್ಸ್ ಎಲ್ಲ ಪೆಟ್ರೋಲ್ದು ಬರೋಕ್ಕೆ ಎಲ್ಲ ಸಿದ್ಧತೆ ಎಲ್ಲ ಇದೆ. ಜನ ಅನಾವಶ್ಯಕವಾಗಿ ಕಾರಲ್ಲಿ ಮತ್ತು ನಮ್ಮ ಬೈಕ್ಸಲ್ಲಿ ಹೆಚ್ಚಿಗೆ ಪೆಟ್ರೋಲ್ ತುಂಬಲಿಕ್ಕೆ ಕೂಡ ಅವಶ್ಯಕತೆ ಇಲ್ಲ. ಮತ್ತು ಇದು ನಮ್ಮ ಲೂಸ್ ಬಾಟಲ್ಸ್ ಅಥವಾ ಇದರಲ್ಲಿ ಮಾಡೋದು